2023 ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಫೈನಲ್ಗೆ ಭಾರಿ ಸರ್ಕಸ್ ನಡೀತಾ ಇದೆ. 3 ಹಂತಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೆ ಕಾಂಗ್ರೆಸ್ ಅವರು ತಯಾರಿಗಳನ್ನು ಮಾಡಿಕೊಳ್ತಾ ಇರೋದು. ಯಾವ ತರ 3 ಪಟ್ಟಿ ರೆಡಿ ಆಗಿದೆ ಈಗ ಅಂದ್ರೆ ಬಹುತೇಕ ಫೈನಲ್ ಆದಂತ ಅಭ್ಯರ್ಥಿಗಳು ಅಂತ ಹೇಳಿ ಒಂದು ಲಿಸ್ಟ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಒಂದೇ ಕ್ಷೇತ್ರಕ್ಕೆ 2 ಅಭ್ಯರ್ಥಿಗಳು ಇರ್ತಾರಲ್ಲ ಅದು ಸೆಕೆಂಡ್ ಲಿಸ್ಟ್. ಇನ್ನು ಒಂದೇ ಕ್ಷೇತ್ರಕ್ಕೆ 3 ರಿಂದ 4 ಒಂದೊಂದು ಕ್ಷೇತ್ರದಲ್ಲಿ 16 ಆಕಾಂಕ್ಷಿಗಳಿದ್ದಾರೆ. ಸೊ ಈ ತರ ಹಲವಾರು ಆಕಾಂಕ್ಷಿಗಳಿರ್ತಾರಲ್ಲ ಅದನ್ನ 3ನೇ ಲಿಸ್ಟ್ ಅಂತ ಹೇಳಿ ಒಂದು ಲಿಸ್ಟ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಭ್ಯರ್ಥಿಗಳ ಪಟ್ಟಿ ಹಿಡಿದು ದೆಹಲಿಗೆ ಹೋಗಿದೆ ರಾಜ್ಯ ಟೀಮ್. ನ್ಯೂಸ್ 18 ಕನ್ನಡಕ್ಕೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿಕ್ಕಿದೆ. ಇದೇ ಸಂಭಾವ್ಯ ಪಟ್ಟಿ ಮೇಲೆ ಇವತ್ತು ದೆಹಲಿಯಲ್ಲಿ ಚರ್ಚೆ ನಡೆಯುತ್ತೆ. ನ್ಯೂಸ್ 18 ಕನ್ನಡದ ಬಳಿ ಆ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇದೆ. ಯಾರಿಗೆಲ್ಲ ಸಿಗುತ್ತೆ ಹಾಗಾದ್ರೆ ಕಾಂಗ್ರೆಸ್ನ ಟಿಕೆಟ್? ನ್ಯೂಸ್ 18 ಹತ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಟೋಪಿ ಕಂಪನಿಗಳ IPO ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ IPO ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ IPO ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಈಗ ಕಾಂಗ್ರೆಸ್ ಅಲ್ಲಿ ಆಕಾಂಕ್ಷಿಗಳೆಲ್ಲ ಅರ್ಜಿ ಹಾಕಿ ಅಂತ ಹೇಳಿದ್ರು. ಅರ್ಜಿ ಹಾಕಿರೋರ್ ಪೈಕಿ ಈಗ ಕಾಂಗ್ರೆಸ್ಗೆ ತಲೆನೋವು ಯಾವ ತರ ಇದೆ ಅಂದ್ರೆ ಒಂದೇ ಕ್ಷೇತ್ರಕ್ಕೆ ಹಲವಾರು ಜನ ಅಭ್ಯರ್ಥಿಗಳು ಅಂದ್ರೆ ಆಕಾಂಕ್ಷಿಗಳು ಇರೋದ್ರಿಂದ ಸೊ ಅದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು? ಯಾಕಂದ್ರೆ ಹಲವಾರು ಸಂಖ್ಯೆಯಲ್ಲಿ ಆಕಾಂಕ್ಷಿಗಳಿದ್ದಂಥ ಟೈಮ್ನಲ್ಲಿ ಟಿಕೆಟ್ ಘೋಷಣೆ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಸ್ವಪಕ್ಷೀಯರಲ್ಲೇ ಅವ್ರನ್ನ ಸೋಲಿಸುವಂತ ಪ್ರಯತ್ನಗಳು, ಭಿನ್ನಮತ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿ ಆಗಿದವರು ತಮಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಪಕ್ಷೇತರರಾಗಿ ನಿಲ್ಲೋದು, ಅಲ್ಲಿ ಮತ ವಿಭಜನೆ ಆಗೋದು, ಇಂಥದ್ದೆಲ್ಲ ತಲೆನೋವುಗಳಿರುತ್ತೆ. ಹಾಗಾಗಿ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಒಂದು ಮಹತ್ವದ ಚರ್ಚೆಯನ್ನು ನಡೆಸುತ್ತೆ. ಜೊತೆಗೆ ಒಂದು 3 ಪಟ್ಟಿಯನ್ನು ಕೂಡ ಅವರು ತಯಾರಿ ಮಾಡಿಕೊಂಡಿದ್ದಾರೆ. ಈಗ ಅಧಿಕಾರಕ್ಕೆ ಬರುವಂತ ಉತ್ಸಾಹದಲ್ಲಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ದೊಡ್ಡ ತಲೆನೋವಾಗಿದೆ. ಹಾಗಾದ್ರೆ ಯಾವ ತರ ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರಬಹುದು ಮತ್ತೆ ರಾಜ್ಯ ನಾಯಕರ ಲೆಕ್ಕಾಚಾರಗಳೇನು? ಸೊ ಆ ಬಗ್ಗೆ ನಿಮ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಈಗ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡೋದು ಬಹುತೇಕ ಫಿಕ್ಸ್. ಅದರಲ್ಲೇನು ಕನ್ಫ್ಯೂಷನ್ ಇಲ್ಲ ಅಥವಾ ಅದರಲ್ಲೇನು ಗೊಂದಲಗಳು ಅವ್ರ ಹತ್ರ ಇಲ್ಲ. ಹಾಲಿ ಶಾಸಕರು ಗೆಲ್ಲುವಂತ ಅಭ್ಯರ್ಥಿಗಳು ಯಾರ್ಯಾರು ಇರ್ತಾರೆ ಸೊ ಅವರಿಗೆ ಟಿಕೆಟ್ ಕೊಡೋದಂತೂ ಬಹುತೇಕ ಫಿಕ್ಸ್. ಸೊ ಹಾಗಾದ್ರೆ ಯಾವ ತರ ಲೆಕ್ಕಾಚಾರಗಳಿದೆ ಅಂದ್ರೆ ಕೆಲ ಕ್ಷೇತ್ರಗಳಲ್ಲಿ ಜಾತಿ ಲೆಕ್ಕಾಚಾರದಲ್ಲೇ ಟಿಕೆಟ್ ಅನ್ನ ಕೊಡೋದು. ಸೊ ರಾಜಕೀಯದಲ್ಲಿ ಜಾತಿ ಲೆಕ್ಕಾಚಾರನೇ ಮೇನ್ ಆಗಿರೋದು. ಸೊ ಅದ್ರ ಪ್ರಕಾರನೇ ಜಾತಿ ಲೆಕ್ಕಾಚಾರದ ಆಧಾರದಲ್ಲೇ ಟಿಕೆಟ್ ಕೊಡೋದಕ್ಕೆ ಇವಾಗ ಕಾಂಗ್ರೆಸ್ ಅವರು ತಯಾರಿಗಳನ್ನ ಮಾಡ್ಕೊಂಡಿರೋದು. ಜಾತಿ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನು ರಾಜಕೀಯದಲ್ಲಿ ಅಂದ್ರೆ ಅದು ಹಣ ಅಥವಾ ಸಂಪನ್ಮೂಲ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಕಾಂಗ್ರೆಸ್ ಅವರು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಒಂದು ಜಾತಿನೂ ಬ್ಯಾಲೆನ್ಸ್ ಆಗಬೇಕು. ಸೊ ಅಂದ್ರೆ ನಮ್ಮನ್ನ ಕಡೆಗಣನೆ ಮಾಡಿದ್ರು, ನಮ್ಮ ಸಮುದಾಯವನ್ನ ಹೊರಗಿಟ್ರು ಅಥವಾ ನಮ್ಮ ಕೆಲವು ಸಮುದಾಯಕ್ಕೆ ಜಾಸ್ತಿ ಟಿಕೆಟ್ ಕೊಟ್ಬಿಟ್ರು. ಸೊ ಈ ತರ ಇಂಬ್ಯಾಲೆನ್ಸ್ ಆಗಬಾರ್ದು, ಬ್ಯಾಲೆನ್ಸ್ಡ್ ಆಗಿರ್ಬೇಕು ಜಾತಿ ವಿಷಯದಲ್ಲಿ. ಜೊತೆಗೆ ಹಣ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲೆಕ್ಷನ್ ದೃಷ್ಟಿಯಿಂದ ಸೊ ಆ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ತಯಾರಿಗಳನ್ನ ಅಂದ್ರೆ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಅವರು ಹಾಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, 2-3 ನಡುವೆ ಫೈಟ್ ಇದ್ರೆ ಸಮೀಕ್ಷೆಗಳನ್ನ ನಡೆಸೋದು. ಈ ಹಿಂದೆ ಒಂದು ಆಂತರಿಕ ಸಮೀಕ್ಷೆಗಳನ್ನ ಕಾಂಗ್ರೆಸ್ ಅವರು ನಡೆಸಿದ್ರು. ಈಗ ಆಕಾಂಕ್ಷಿಗಳೆಲ್ಲ ಅರ್ಜಿಗಳನ್ನ ಹಾಕೊಂಡಿದ್ದಾರೆ. ಈಗ 2-3 ಕಡೆ ಅಂದ್ರೆ 2-3 ಅಭ್ಯರ್ಥಿಗಳ ಅಂದ್ರೆ ಆಕಾಂಕ್ಷಿಗಳು ಇರ್ತಾರಲ್ವಾ, ನಮಗೆ ಟಿಕೆಟ್ ಕೊಡಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇರ್ತಾರಲ್ಲ, ಒಂದು ಸರ್ವೆಯನ್ನ ಮಾಡಿಸೋದು. ಅಂದ್ರೆ ಬೂತ್ ಲೆವೆಲ್ ನಲ್ಲಿ ಕಾರ್ಯಕರ್ತರು ಏನ್ ಹೇಳ್ತಾರೆ, ಅಫ್ಕೋರ್ಸ್ ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಟಿಕೆಟ್ ಅನೌನ್ಸ್ ಆದ್ರೆ ಗೆಲ್ತಾರೆ ಅಂತ. ಸೊ ಹಾಗಾಗಿ ಆ ರೀತಿ ಸಮೀಕ್ಷೆಗಳನ್ನ ನಡೆಸೋದಕ್ಕೂ ಕೂಡ ಕಾಂಗ್ರೆಸ್ ತಯಾರಿಗಳನ್ನ ನಡೆಸ್ಕೊಂಡಿದೆ. ನೋಡೋಣ, ಹಲವಾರು ಅಭ್ಯರ್ಥಿ ಅಂದ್ರೆ ಆಕಾಂಕ್ಷಿಗಳಿದ್ದಂತ ಟೈಮ್ನಲ್ಲಿ ಒಬ್ರು ಅಭ್ಯರ್ಥಿಯಾಗಿ ಮಾಡಬೇಕಾದಾಗ ಕಾಂಗ್ರೆಸ್ಗೆ ಈಗ ಈ ಗೊಂದಲ ಉಂಟಾಗಿರೋದು. ಸಮೀಕ್ಷೆಗಳ ಆಧಾರದಲ್ಲೇ ಟಿಕೆಟ್ ಸಿಗುತ್ತೆ. ಸೊ ಈ ತರ 3 ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ಬಹುತೇಕ ಗೆಲ್ತಾರೆ ಅಂತಿರುತ್ತಲ್ಲ, ಸೊ ಅದು ಫಿಕ್ಸ್. ಸೊ ಅದೊಂದು ಲಿಸ್ಟು. ಮತ್ತೊಂದು ಇಬ್ಬಿಬ್ರು ಆಕಾಂಕ್ಷಿಗಳಿರುವಂತ ಕ್ಷೇತ್ರಗಳು. 3ನೇ ಲಿಸ್ಟ್ ಅಲ್ಲಿ ಒಂದು ಕ್ಷೇತ್ರ ಹಲವಾರು ಆಕಾಂಕ್ಷಿಗಳಿರ್ತಾರಲ್ಲ, ಸೊ ಆ ತರದೊಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಈಗ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರ ಭೇಟಿಗೆ ಅಂತ ಹೋಗಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಕಾಂಗ್ರೆಸ್ ಅವರು ಅರ್ಜಿ ಹಾಕುವಾಗ ನಾವು ನೋಡಿದ್ವಿ ಬಹಳ ಹುಮ್ಮಸ್ಸಿನಲ್ಲಿ ಆಕಾಂಕ್ಷಿಗಳು ಬಂದ್ರು, ಅರ್ಜಿಯನ್ನ ಹಾಕಿದ್ರು. ಆದ್ರೆ ಈಗ ಅಭ್ಯರ್ಥಿಗಳ ಆಯ್ಕೆ ವಿಷಯ ಅಂತ ಬಂದಾಗ ಅದು ತರ ಬಿಸಿ ತುಪ್ಪವಾಗಿ ಕಾಂಗ್ರೆಸ್ಗೆ ಪರಿಣಮಿಸಿದೆ. ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು, ಯಾರನ್ನ ಸಮಾಧಾನ ಪಡಿಸಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಒಟ್ಟು 3 ಲಿಸ್ಟ್ ರೆಡಿ ಆಗಿದೆ. 3 ಲಿಸ್ಟ್ ಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಪಟೇಲ್, ಫಸ್ಟ್ ಲಿಸ್ಟ್ ಬಹುತೇಕ ಗೆಲ್ತಾರೆ ಇವರಿಗೆ ಫಿಕ್ಸ್ ಅಂತಿದೆಯಲ್ಲ, ಅದು ಎಷ್ಟು ಕ್ಷೇತ್ರಗಳು?
ಶರ್ಮಿತಾ ಶೆಟ್ಟಿ ಇದೀಗ ನವದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ರಾಜ್ಯ ನಾಯಕರ ಮಹತ್ವದ ಸಭೆ ಆರಂಭವಾಗಿದೆ. ಪ್ರಮುಖವಾಗಿ ಜನವರಿ ಅಂತ್ಯದ ಒಳಗಡೆ ಪ್ರಥಮ ಹಂತದ ಲಿಸ್ಟ್ ಅನ್ನು ಅನೌನ್ಸ್ ಮಾಡಬೇಕನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಅಂದರೆ ಕನಿಷ್ಠ 100 ಅಥವಾ 105 ಸೀಟ್ಗಳನ್ನು ಘೋಷಣೆ ಮಾಡಬೇಕು. ಅವರಿಗೆ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ, 3 ತಿಂಗಳಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರ. ಅದೇ ರೀತಿ ಮೊದಲ ಲಿಸ್ಟಲ್ಲಿ ಹಾಲಿ MLAಗಳಿಗೆ ಬಹುತೇಕ ಹಾಲಿ MLAಗಳಿಗೆ ಟಿಕೆಟ್ ಕೊಡುವುದು ಖಚಿತ ಆಗಿರುವಂಥದ್ದು. ಅದರಲ್ಲಿ ಪುಲಕೇಶಿ ನಗರ ಅಂದರೆ ಬೆಂಗಳೂರಿನ ಪುಲಕೇಶಿ ನಗರ ಸೇರಿದಂತೆ ಕೆಲವು ಕ್ಷೇತ್ರಗಳಲ್ಲಿ ಹಾಲಿ MLAಗಳ ಪರ್ಫಾರ್ಮೆನ್ಸ್ ಇಲ್ಲದಂಥ ಕ್ಷೇತ್ರಗಳಲ್ಲಿ ಅವರ ಬದಲಾಗಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಎಂಬುದು ಕೂಡ ಚರ್ಚೆ ಆಗ್ತಿರುವಂಥದ್ದು. ಮೊದಲ ಹಂತದಲ್ಲಿ ಹಾಲಿ ಗೆಲ್ಲುವಂಥವರಿಗೆ 70ರಿಂದ 80 ಕ್ಷೇತ್ರಗಳ ಮೊದಲ ಹಂತದಲ್ಲಿ ಇರತಕ್ಕಂಥದ್ದು. ಆ ಒಂದು 70ರಿಂದ 80 ಕ್ಷೇತ್ರಗಳ ಟಿಕೆಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಜೊತೆಗೆ ಇವರು ಅದರಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಹಾಲಿ ಶಾಸಕರಾಗಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾದ ಅಂಶ ಆಗಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್. ಮತ್ತೊಂದು ಪಟೇಲ್, ಎರಡನೇ ಲಿಸ್ಟ್ ಅಂತಂದ್ರೆ ಈಗ ಒಂದು ಕ್ಷೇತ್ರ ಇಬ್ಬರು ಆಕಾಂಕ್ಷಿಗಳು ಇದ್ದಾಗ ಸೊ ಯಾವ ತರ ಒಂದು ಲೆಕ್ಕಾಚಾರವನ್ನ ಕಾಂಗ್ರೆಸ್ ಫೈನಲೈಸ್ ಮಾಡೋದಕ್ಕೆ ಇವಾಗ ಒಂದು ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡಿದೆ, ಮತ್ತೆ ಅಂತಹ ಕ್ಷೇತ್ರಗಳು ಎಷ್ಟಿದೆ? ಶರ್ಮಿತಾ ಶೆಟ್ಟಿ ಪ್ರಯತ್ನ ಪಟ್ಟರೆ ಗೆಲ್ಲುವ ಸಾಧ್ಯತೆ ಇರ್ತಕ್ಕಂಥ ಈ ಕ್ಷೇತ್ರಗಳು ಅಂದ್ರೆ ಈ ಎರಡನೇ ಪಟ್ಟಿ. ಹಾಗಾಗಿ ಈ ಎರಡನೇ ಪಟ್ಟಿಯಲ್ಲಿ ಬಹಳಷ್ಟು ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದೊಂದು ಕ್ಷೇತ್ರದಲ್ಲಿ 3ರಿಂದ 4 ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, ಈ ಬಾರಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಮಾಡಲಿರತಕ್ಕಂಥ ಸಿಗ್ಗಾಂವಿ ಕ್ಷೇತ್ರದಲ್ಲಿ ಒಟ್ಟು 54 ಜನ ಸ್ಪರ್ಧಿಗಳು ಇರ್ತಕ್ಕಂಥದ್ದು. ಹಾಗಾಗಿ 54ಗಳಲ್ಲಿ ಅಲ್ಲಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಅವರ ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಸಿಗ್ಗಾಂವಿ ಕ್ಷೇತ್ರದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಚರ್ಚೆ ಆಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಪಂಚಮಸಾಲಿ ಸಮುದಾಯದ ಮತಗಳು ಹೆಚ್ಚಿರ್ತಕ್ಕಂಥದ್ದು, ಜೊತೆಗೆ OBC ಮತಗಳು, ಜೊತೆಗೆ ಅಲ್ಪಸಂಖ್ಯಾತ ಮತಗಳು, ಈ ಮೂರು ಕೂಡ ಎಲ್ಲೊಂದು ಕಡೆ ಒಟ್ಟಾದ್ರೆ ಗೆಲುವು ಖಚಿತ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಅದೇ ರೀತಿ 2 ಅಥವಾ 3 ಇರತಕ್ಕಂಥ ಅಭ್ಯರ್ಥಿಗಳದು ಆಯಾ ಬೂತ್ ವೈಸು ಆ ಅಭ್ಯರ್ಥಿಗಳ ಹೆಸರಿನಲ್ಲಿ ಸರ್ವೆಯನ್ನು ಮಾಡಿಸೋದು ಮತ್ತು ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಕಲೆ ಹಾಕುವಂಥದ್ದು. ಆ ಸರ್ವೆಯಲ್ಲಿ ಯಾವ ನಾಯಕರುಗಳು ಅಂದ್ರೆ ಆಕಾಂಕ್ಷಿಗಳು, ಒಂದೊಂದು ಕ್ಷೇತ್ರದಲ್ಲಿ 2 ಅಥವಾ 3 ಜನ ಆಕಾಂಕ್ಷಿಗಳು ಯಾರೆಲ್ಲ ಅರ್ಜಿ ಹಾಕಿದ್ದಾರೆ, ಆ ಅರ್ಜಿ ಹಾಕಿರುವಂತಹ ಆಕಾಂಕ್ಷಿಗಳಲ್ಲಿ ಯಾರು ಅದರಲ್ಲಿ ಪಾಪ್ಯುಲರ್ ಇದ್ದಾರೆ, ಯಾರ ಪಾಸಿಟಿವ್ ಅಂಶಗಳು ಯಾರಿಗೆ ಜಾಸ್ತಿ ಇದೆ, ನೆಗೆಟಿವ್ ಅಂಶಗಳು ಯಾರಿಗೆಲ್ಲ ಇದೆ, ಇವೆಲ್ಲವನ್ನು ಪರಿಗಣಿಸಿ ಯಾರು ಹೆಚ್ಚು ಏನು ಪ್ರಾಶಸ್ತ್ಯವನ್ನು ಪಡೆದುಕೊಳ್ತಾರೆ, ಜನಮನ್ನಣೆ ಗಳಿಸಿಕೊಂಡಿರೋರು ಇರ್ತಾರೆ, ಯಾರು ಜನಪ್ರಿಯರಾಗಿರ್ತಾರೆ ಮತ್ತು ಟಿಕೆಟ್ ಕೊಟ್ಟರೆ ಅವರಿಗೆ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅಂತವರಿಗೆ ಈ ಟಿಕೆಟ್ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ಶರ್ಮಿತಾ ಪಟೇಲ್, ಈಗ ನೀವು ಹೇಳದಂಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ 2 ಲಿಸ್ಟ್ ಏನಿದೆ ಅದ್ರದಷ್ಟು ತಲೆನೋವು ಆಗ್ಲಿಕ್ಕಿಲ್ಲ ಕಾಂಗ್ರೆಸ್ಗೆ. ಈಗ 3ನೇ ಲಿಸ್ಟ್ ಏನಿದೆ ಸೊ ಅದು ಒಂಥರ ಬಿಸಿ ತುಪ್ಪ ತರ. ಒಂದು ಕ್ಷೇತ್ರ, ಹಲವಾರು ಆಕಾಂಕ್ಷಿಗಳು, ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ರು ಕೂಡ ಅಲ್ಲೇ ಭಿನ್ನಮತ ಸ್ಫೋಟವಾಗೋದು ಅಥವಾ ಪಕ್ಷೇತರರಾಗಿ ನಿಲ್ಲೋದು ಅಥವಾ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ಕೆಲಸ ಮಾಡೋದು ಇಂಥದ್ದೆಲ್ಲ ನಡೀಬಹುದು. ಒಂದು ಕ್ಷೇತ್ರ, ಹಲವಾರು ಅಭ್ಯರ್ಥಿಗಳು ಅಂದ್ರೆ ಆಕಾಂಕ್ಷಿಗಳು, ಯಾವ್ಯಾವ ಕ್ಷೇತ್ರ ಇದನ್ನ ಹೆಂಗ್ ಸಾಲ್ವ್ ಮಾಡುತ್ತೆ ಕಾಂಗ್ರೆಸ್? ಶರ್ಮಿತಾ ಶೆಟ್ಟಿ, 1300ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇರತಕ್ಕಂಥದ್ದು 224 ಕ್ಷೇತ್ರಗಳಿಗೆ. ಈಗಾಗಲೇ ಕೆಲವು ಕ್ಷೇತ್ರಗಳ 5ರಿಂದ 10 ಜನ ಆಕಾಂಕ್ಷಿಗಳು ಇರುವಂಥದ್ದು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ 1 ಲಕ್ಷ ರೂಪಾಯಿಯನ್ನ ಕಲೆ ಹಾಕಿರುವಂಥದ್ದು. ಜೊತೆಗೆ ಇತರೆ ಅಂದ್ರೆ ಜನರಲ್ ಇರತಕ್ಕಂಥ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 2 ಲಕ್ಷ ರೂಪಾಯಿ ಕಲೆ ಹಾಕಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ದುಡ್ಡು ಕೊಟ್ಟು ಅವರು ಅಭ್ಯರ್ಥಿಯಾಗಿ ಅವರು ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು ಅರ್ಜಿ ಹಾಕಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ಗೆ ಇದು ಅತಿ ದೊಡ್ಡ ತಲೆನೋವಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದೊಂದು ಕ್ಷೇತ್ರಕ್ಕೆ 3ರಿಂದ 10 ಜನ ಕೂಡ ಏನು ಅರ್ಜಿಯನ್ನು ಹಾಕಿರುವಂಥದ್ದು. ಆ 10 ಜನರಲ್ಲಿ ಬಹುತೇಕರು 4ರಿಂದ 5 ಜನರು ಆ ಕ್ಷೇತ್ರಗಳಿಗೆ ಫಿಟ್ ಆಗಿರ್ತಾರೆ, ಹಲವಾರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರ್ತಾರೆ. ಹಾಗಾಗಿ ಇದೊಂದು ಕೊನೆಯ ಅವಕಾಶ, ಗೆಲ್ಲುವ ಸಾಧ್ಯತೆ ಇರಬಹುದು ಅಂತ ಹೇಳಿ ಅರ್ಜಿಯನ್ನು ಹಾಕಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಬಹುದು. ಯಾರನ್ನೇ ಒಬ್ಬರನ್ನು ಅಭ್ಯರ್ಥಿ ಮಾಡಿದ್ರು ಕೂಡ ಉಳಿದಂತ 4 ಅಥವಾ 5 ಜನರು ಬಂಡಾಯ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು. ಬಂಡಾಯ ಇದ್ರೆ ಅದು ಕಾಂಗ್ರೆಸ್ಗೆ ಮತ್ತೆ ಅದು ಏಟಾಗ್ತಕ್ಕಂಥದ್ದು. ಅದು ಎಲ್ಲ ಒಂದ್ ಕಡೆ ಬಿಜೆಪಿ ಅಥವಾ ಜೆಡಿಎಸ್ಗೆ ಸಹಾಯ ಆಗುವಂಥದ್ದು. ಜೊತೆಗೆ ಬಂಡಾಯ ಇದ್ದಂತ ಅಭ್ಯರ್ಥಿಗಳು ಜೆಡಿಎಸ್ ಅಥವಾ ಬಿಜೆಪಿಗೆ ಕೊನೆ ಕ್ಷಣದಲ್ಲಿ ಬೆಂಬಲ ಘೋಷಣೆಯನ್ನು ಮಾಡಿದ್ರು ಕೂಡ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲುವ ಏನು ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಈ 3ನೇ ಲಿಸ್ಟು ಕಾಂಗ್ರೆಸ್ಗೆ ಅತಿ ದೊಡ್ಡ ತಲೆನೋವಾಗಬಹುದು ಮತ್ತು ಬಂಡಾಯ ಹೇಳಲಿಕ್ಕೆ ಕಾರಣ ಆಗಬಹುದು ಮತ್ತು ಇದನ್ನ ನಿಭಾಯಿಸುವುದು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಸುಲಭದ ಮಾತಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಶರ್ಮಿತಾ, ಫೈನ್. ಮೊನ್ನೆ ಪಟೇಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಗೆ ಬಂದಾಗ್ಲೂ ಒಂದು ಮಾತು ಹೇಳಿದ್ರು, ಅದು ಈ ಕಿತ್ತಾಟದ ಬಗ್ಗೆ. ಮುಂದಿನ ಸಿಎಂ ಆಯ್ಕೆ ಅಂದ್ರೆ ಘೋಷಣೆ ಈಗಲೇ ಮಾಡಬೇಕು ಅಂತ ಕಾಂಗ್ರೆಸ್ ಅಲ್ಲಿ ತುಂಬಾ ಜನ ಒತ್ತಾಯ ಮಾಡ್ತಿದ್ದಾರೆ. ಜೊತೆಗೆ ಪರಸ್ಪರ ಕಾಲೆಳೆಯೋ ಪ್ರಯತ್ನಗಳು ಅಂದ್ರೆ ಪ್ರಮುಖ ನಾಯಕರಲ್ಲಿ ಆಗ್ತಿರೋದ್ರಿಂದ ಅವ್ರವ್ರ ಬಣದವ್ರಿಗೆ ಟಿಕೆಟ್ ಕೊಡಿಸುವಂತ ಪ್ರಯತ್ನಗಳು ಇರೋದ್ರಿಂದ ಸೊ ಈ ಬಣ ರಾಜಕೀಯವನ್ನ ಹೆಂಗ್ ಬ್ಯಾಲೆನ್ಸ್ ಮಾಡುತ್ತೆ ಕಾಂಗ್ರೆಸ್?
ಶರ್ಮಿತಾ ಶೆಟ್ಟಿ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ 3 ಬಣ ಇರತಕ್ಕಂಥದ್ದು. ಒಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಬಣ, ಮತ್ತೊಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಣ, ಮತ್ತೊಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಣ ಇರತಕ್ಕಂಥದ್ದು. ಹಾಗಾಗಿ ಈ 3 ಬಣದವರು ತಮಗೆ ಬೇಕಾದಂತ ನಾಯಕರುಗಳಿಗೆ ಟಿಕೆಟ್ ಅನ್ನು ಕೊಡಿಸುವ ಮುಖಾಂತರ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡ್ರೆ ಎಲ್ಲ ಮುಖ್ಯಮಂತ್ರಿ ಹುದ್ದೆ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೆಚ್ಚು ಜನರು ನಮ್ಮ ಪರವಾಗಿ ನಿಂತಾಗ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೆ ಅನ್ನೋದು ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಒಬ್ಬ ದಲಿತ ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗಬಾರ್ದಾ ಎಂಬ ಪ್ರಶ್ನೆಯನ್ನ ಮಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 5 ದಶಕಗಳ ರಾಜಕೀಯ ಮಾಡಿರ್ತಕ್ಕಂಥ ಸದ್ಯ ಎಐಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ರಾಜ್ಯದಲ್ಲಿ ಒಂದು ದಿನವಾದರೂ ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಅಪರಿಮಿತ ಕನಸು ಇರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿಯ ಹುದ್ದೆ ಆಕಾಂಕ್ಷೆ ಆದರೂ ಕೂಡ ಅದು ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಶತಾಯಗತೆಯ ಮತ್ತೆ ಕನಿಷ್ಠ 2 ವರ್ಷನಾದರೂ ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ತಮ್ಮದೇ ಆದ ಬಣವನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು, ತಮ್ಮದೇ ಆದ ಟೀಮ್ ಅನ್ನು ಕೂಡ ಆಕ್ಟಿವ್, ಅವರದೇ ಆದ ಟೀಮ್ ಕೂಡ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ನಾನು ಒಮ್ಮೆ ಆದ್ರೂ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗಿರ್ತಾರೆ ಸಾಮಾನ್ಯವಾಗಿ ಅವರೇ ಬಹುಮತ ಬಂದ್ರೆ ಅವರೇ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿ ಆಗಿರ್ತಾರೆ ಮತ್ತು ಮುಖ್ಯಮಂತ್ರಿ ಕೂಡ ಆಗ್ತಾರೆ ಅನ್ನೋದು ಏನು ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರ. ಹಾಗಾಗಿ ಡಿ.ಕೆ. ಶಿವಕುಮಾರ್ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೀನಿ, ಸಂಘಟನೆ ಮಾಡ್ತೀನಿ, ಎಲ್ಲವನ್ನು ಕೂಡ ಕೆಲಸವನ್ನು ಮಾಡ್ತೀನಿ, ಧನವನ್ನು ಕೂಡ ಅರ್ಪಿಸುತ್ತೇನೆ, ಹಾಗಾಗಿ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಅವ್ರದೇ ಆದಂತ ಸ್ಟ್ರಾಟಜಿ ಮಾಡಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಮತ್ತೊಂದು ಬಣ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂತದ್ದು. ದಲಿತ ಸೀಮ್ ವಿಚಾರ ಮುನ್ನೆಲೆಗೆ ಬಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಎಲ್ಲೊಂದು ಕಡೆ ಆಸೆಯನ್ನು ವ್ಯಕ್ತಪಡಿಸಿರುವಂತದ್ದು. ಇದರ ನಡುವೆ ಶರ್ಮಿತಾ ಈಗಾಗಲೇ ಮಾಜಿ ಕೇಂದ್ರ ಸಚಿವ ಕೆ.ಎಚ್. ಮುನಿಯಪ್ಪ ಕೂಡ ವಿಧಾನಸಭೆ ಚುನಾವಣೆಗೆ ನಿಲ್ಲಬೇಕು, ಆ ಮುಖಾಂತರ ತಾನು ಕೂಡ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಎಲ್ಲಾ ರೀತಿಯ ಶತಪ್ರಯತ್ನವನ್ನು ಮಾಡ್ತಿರುವಂತದ್ದು. ಹಾಗಾಗಿ ದೇವನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಈಗ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಿರುವಂತದ್ದು. ಇದು ಇಷ್ಟು ಅಲ್ಲದೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಕೂಡ ಆಕಾಂಕ್ಷಿಗಳಿರ್ತಕ್ಕಂಥದ್ದು, ಎಂ ಬಿ ಪಾಟೀಲ್ ಕೂಡ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು. ಇದು ಕರ್ನಾಟಕ ಕಾಂಗ್ರೆಸ್ಗೆ ಅತಿ ದೊಡ್ಡ ತಲೆನೋವಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಈ ಮುಖ್ಯಮಂತ್ರಿ ಹುದ್ದೆಯ ಬಡಿದಾಟದಲ್ಲಿ ಕೂಸು ಬಡವಾಯ್ತು ಅನ್ನುವ ರೀತಿಯಲ್ಲಿ ಕಾರ್ಯಕರ್ತರು ಎಲ್ಲೊಂದ್ ಕಡೆ ಇದರ ಏನು ಬಿಸಿಯನ್ನ ಅನುಭವಿಸುವಂತ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ಅನೇಕ ಅಭ್ಯರ್ಥಿಗಳು ಈ ಕಿತ್ತಾಟದಲ್ಲಿ ಸೋಲುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.